ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹುರುಳಿ ಗಂಜಿ ಮಾಡ್ತಾಯಿದ್ದೀನಿ. ಕಾಫಿ ಮತ್ತು ಟೀ ಬದಲಾಗಿ ಸೇರಿಸ್ತಕ್ಕಂಥ ಒಂದು ನ್ಯೂಟ್ರಿಷಿಯಸ್ ಗಂಜಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಹುರುಳಿಕಾಳು ಗಂಜಿ ಮಾಡಲಿಕ್ಕೆ ನಾನು ಒಂದು ಕಪ್ಪಷ್ಟು ಅಂದರೆ ಒಂದು 80 ml ಕಪ್ಪಲ್ಲಿ 1 ಕಪ್ಪಷ್ಟು ಹುರುಳಿಕಾಳನ್ನು ಚೆನ್ನಾಗಿ ಹುರ್ಕೋಬೇಕು. ಫಸ್ಟು ಇದನ್ನು ಚೆನ್ನಾಗಿ ಬಟ್ಟೆಯಲ್ಲಿ ಹುರ್ಕೋಬೇಕು. ಹೊಂಬಣ್ಣ ಬರೋವರೆಗೂ, ಘಮ ಸ್ಮೆಲ್ ಬರೋವರೆಗೂ ಹುರ್ಕೊಳ್ಬೇಕು. ಈಗ ಚೆನ್ನಾಗಿ ಹುರಿದಾಗಿದೆ. ಸೊ ಈ ಹಂತದಲ್ಲಿ ನೋಡಿ, ಇದು ಹುರುಳಿಕಾಳು ಚೆಂದ ಉಬ್ಬಿ ಬಂದಿದೆ, ಚಪ್ಪಟೆ ಇರೋದು ಉಬ್ಬಿ ಬಂದಿದೆ. ಸೊ ಈಗ ನಾನು 1 ನಿಮಿಷ ಬಿಟ್ಬಿಟ್ಟು ಇದನ್ನು ತಕ್ಕೊಳ್ತೇನೆ. ಈಗ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು. ನೋಡಿ, ಇದು ಆಗಿದೆ. ಹುರುಳಿ ಟೇಬಲ್ ಸ್ಪೂನಷ್ಟು ಅಳವೆಯನ್ನು ಹಾಕ್ಕೊಳ್ಬೇಕು. ಇದನ್ನು ಸಹಿತ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಅಳವೆ ಸಹಿತ ತುಂಬ ಆರೋಗ್ಯಕರವಾದಂಥದ್ದು. ಸೊ ಇದನ್ನು ಸಹಿತ ನಾವು ಹುರುಳಿಕಾಳು ಗಂಜಿಗೆ ಉಪಯೋಗಿಸ್ಕೊಳ್ಬೋದು. ಇದನ್ನು ಚೆನ್ನಾಗಿ ಸ್ಮೆಲ್ ಬರೋವರೆಗೂ ಹುರ್ಕೊಳ್ಬೇಕು. ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಗಂಜಿ ಮಾಡಿ ಬಾಣಂತಿಯವರಿಗೆ ಕೊಡ್ತಾರೆ. ನಾನು ಆಲ್ರೆಡಿ ಅದನ್ನು ಅಪ್ಲೋಡ್ ಮಾಡಿದ್ದೇನೆ. ಸೊ ಈ ಒಂದು ಹುರುಳಿಕಾಳು ಒಟ್ಟಿಗೆ ಈ ಅಳವೆಯನ್ನು ಮಿಕ್ಸ್ ಮಾಡಿ ಗಂಜಿ ಮಾಡೋದನ್ನು ಇವತ್ತು ತೋರಿಸ್ಕೊಡ್ತೇನೆ. ಈಗ ಇದು ಅಳವೆ ಆಗಿದೆ. ಅದನ್ನು ಸಹಿತ ನಾನು ಒಂದು ಪ್ಲೇಟಿಗೆ ಅಳವೆಯನ್ನು ಒಂದು ಪ್ಲೇಟಿಗೆ ತಕ್ಕೊಂಡಿದ್ದೇನೆ. ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಹುರುಳಿಕಾಳು ಮತ್ತು ಅಳವೆಯನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಸಣ್ಣಗೆ ನೈಸ್ ಪೌಡ್ರ್ ಮಾಡ್ಕೋಬೇಕು. ಹುರುಳಿ ಮಿಕ್ಸು ಮತ್ತು ಅಳವೆಯಿಂದ ಒಂದು ಗಂಜಿ ಮಾಡ್ತಾಯಿದ್ದೀನಿ ಖಾಲಿ ಹೊಟ್ಟೆಗೆ ಮಾರ್ನಿಂಗ್ ತೊಗೊಳ್ಲಿಕ್ಕೋಸ್ಕರ. ಅದಕ್ಕೆ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ, ನಂತರ ಒಂದು ಸ್ವಲ್ಪ ಹಸಿ ಶುಂಠಿ, ಆನಂತರ ಒಂದು ಹಸಿಮೆಣಸಿನಕಾಯಿ, 1 ಎಸಳು ಕರಿಬೇವು, ಆನಂತರ ಇದು ಒಂದು 3 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮೇಲ್ಗಡೆ ಸಿಪ್ಪೆ ತೆಗೆದ್ರೆ ಸಾಕು. ಈ ಥರ ತೆಗೆದ್ಬಿಟ್ಟು ಈ ಥರ ಒಂದು ಕುಟ್ಟೋದ್ರಲ್ಲಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಮಜ್ಜಿಗೆ ಮಾಡ್ಕೋಬೇಕು. ಒಂದು 1/4 ಲೀಟ್ರಷ್ಟು ಮೊಸರು ಹಾಕ್ಕೊಂಡು ಅದಕ್ಕೆ ಈ ಕುಟ್ಟಿರ್ತಕ್ಕಂಥ ಒಂದು ಮಸಾಲೆಯನ್ನು ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಆನಂತರ 1 ಚಿಟಿಕೆ ಜೀರಿಗೆ ಪುಡಿ ಹಾಕೋದು. ಸ್ವಲ್ಪ ಸೋಸ್ಕೋಬೇಕು. ಅದು ಮಸಾಲೆ ಎಲ್ಲ ಹಾಕಿರೋದ್ರಿಂದ ಇದನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡಿಕೊಂಡು ಎಲ್ಲದನ್ನು ಒಟ್ಟಿಗೆ ಸೋಸ್ಕೋಬೇಕು. 1 ಮುಕ್ಕಾಲು ಕಪ್ಪಷ್ಟು ನೀರು ಹಾಕ್ಕೋಬೇಕು ಪಾತ್ರೆಗೆ. ಅದಕ್ಕೆ 1 ಟೀ ಸ್ಪೂನ್ ಇದರಲ್ಲಿ 2 ಟೀ ಸ್ಪೂನಷ್ಟು ನಾನು ಹುರುಳಿಯನ್ನು ಹುರಿದ್ಬಿಟ್ಟು ಪುಡಿ ಮಾಡಿರ್ತಕ್ಕಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಇದು ಅರ್ಧ ಟೀ ಸ್ಪೂನು ಅಳವೆಯನ್ನು ಚೆನ್ನಾಗಿ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು. ಸೊ 2 ಚಮಚ ಹುರುಳಿಕಾಳು ಪುಡಿ, ಒಂದು ಅರ್ಧ ಚಮಚ ಅಳವೆಯನ್ನು ಹಾಕ್ಕೊಂಡ್ಬಿಟ್ಟು ಈಗ ಪಾತ್ರೆಗೆ ಹಾಕಿ ಇದನ್ನು 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈಗ ಇದು 2 ನಿಮಿಷ ಆಗಿದೆ, ಚೆನ್ನಾಗಿ ಕುದ್ದಿದೆ. ಸ್ವಲ್ಪ ಇದನ್ನು ಒಂದು ಮುಕ್ಕಾಲು ಭಾಗ ತಣ್ಣಗಾಗಲಿಕ್ಕೆ ಬಿಟ್ಕೋಬೇಕು. ಆನಂತರ ಇದಕ್ಕೆ ಮಜ್ಜಿಗೆಯನ್ನು ಸೇರಿಸ್ಬೇಕು. ಇದು ಚಕ್ರಿ ಮನಿ ಎಲೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಜಾಸ್ತಿ ಬಿ ಕಾಂಪ್ಲೆಕ್ಸ್ ಎಲ್ಲ ಇರುತ್ತೆ. ಸೊ ಇದನ್ನು ನಾನು ಒಂದು 10-12 ಎಲೆಗಳು ಇದನ್ನು ಟೊಂಗೆ ತೊಗೊಂಡಿದ್ದೀನಿ. ಇದನ್ನು ಸಹಿತ ಮಿಕ್ಸಿ ಮಾಡ್ಕೋಬೇಕು. ಇದು ಚಕ್ರಿ ಮನಿ ಎಲೆಯನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ನುರಿಲಿಕ್ಕೋಸ್ಕರ ಒಂದು ಸ್ವಲ್ಪ ಮಜ್ಜಿಗೆ ಹಾಕ್ಕೊಳ್ಬೇಕು. ಈಗ ಮಾಡಿರ್ತಕ್ಕಂಥ ಮಜ್ಜಿಗೆ ಗಂಜಿ ತಣ್ಣಗಾಗಿದೆ, ಒಂದು ಅರ್ಧ. ಸೊ ಈ ಚಕ್ರಿ ಮನಿಯನ್ನು ಸಹಿತ ನಾನು ಇದಕ್ಕೆ ಸೋಸ್ಕೊಳ್ತೇನೆ. ಈಗ ಚಕ್ರಿ ಮನಿ ಸೋಸ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಆಗಲೇ 1 ಕಪ್ ಮಜ್ಜಿಗೆನ ಸೊಪ್ಪನ್ನು ಮಿಕ್ಸಿ ಮಾಡಲಿಕ್ಕೆ ಹಾಕ್ಕೊಂಡಿದ್ದೆ. ಈಗ ಇನ್ನೂ 3 ಕಪ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಹುರುಳಿಕಾಳು ಮತ್ತು ಅಳವೆಯನ್ನು ಮಿಕ್ಸ್ ಮಾಡಿ ಚಕ್ರಿ ಮನೆ ಎಲೆಯಿಂದ ಮಾಡಿರ್ತಕ್ಕಂಥ ಗಂಜಿ ರೆಡಿಯಾಗಿದೆ.
ಇದಕ್ಕೆ ಚಕ್ರಮಣಿಯನ್ನು ಮಿಕ್ಸ್ ಮಾಡಿರ್ತಕ್ಕಂಥದ್ದು. ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸೇವಿಸಲಿಕ್ಕೆ ಮಾಡ್ತಕ್ಕಂಥ ಒಂದು ಗಂಜಿ, ತುಂಬ ನ್ಯೂಟ್ರಿಷಿಯಸ್ ಆಗಿರ್ತಕ್ಕಂಥ ಒಂದು ಗಂಜಿ. ಇದು ಶೀತ, ನೆಗಡಿ, ಕೆಮ್ಮುಗಳಿಗೂ ಸಹಿತ ಹೆಲ್ಪ್ಫುಲ್ ಆಗಿರ್ತದೆ. ಸೊ ನೀವು ಮನೇಲಿ ಒಮ್ಮೆ ಈ ಥರ ಒಂದು ಹುರುಳಿ ಗಂಜಿಯನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು.